ಎಲ್ಲ ಒಂದೇ ಅಳತೆನಲ್ಲಿ ಕಟ್ ಮಾಡಿ ಶ್ರುತಿ. ಓ ಒಂದೇ ಅಳತೆಲ್ಲ, ಸರಿ ಓಕೆ. ಓ ಮಿಸ್ಸಸ್ ರೋಹಿಣಿ ಅವರೇ, ಏನು ನಾನು ಹೋಗಿ ಬರೋವರೆಗೂ ಈ ತರಕಾರಿನೆಲ್ಲ ನೀಟಾಗಿ ನೋಡ್ಕೊಳ್ಳಿ. ಅದನ್ನು ಒಂದೇ ಅಳತೆಯಲ್ಲಿ ನಾನು ಕಟ್ ಮಾಡ್ತೀನಿ. ಭೂಮಿ ಅವರೇ, ನಿಮ್ಗೆ ಇದೆಲ್ಲ ಬರಲ್ಲ ಅನ್ಸುತ್ತೆ? ಯಾಕೆ ಬರಲ್ಲ ಮೀನಾ ಅವರೇ, ನನ್ ತಾಯಿ ಮನೇಲೂ ಅಷ್ಟೇ ಸೌದೆ ಒಲೆಲ್ಲೇ ಅಡಿಗೆ ಮಾಡ್ತಾ ಇದ್ದಿದ್ದು. ಸರಿ ಸರಿ ಮಾಡ್ತೀರಿ, ನಾನು ಹೋಗಿ ಬೇಳೆ ಡಬ್ಬಿ ತಂದ್ಬಿಟ್ಟು. ಪರ್ಫೆಕ್ಟ್. ಅಜಿತಾ, ಇಲ್ಲಿ ನಿಂತ್ಕೊಂಡು ಏನೋ ಮಾಡ್ತಿದ್ಯಾ? ಒಂದು ಅಪರೂಪ ದೃಶ್ಯ ಏನು ನೋಡು. ಏನು ಇದು? ರವಿ, ಸಾಕಾಗೋಯ್ತು ಕಣಪ್ಪ. ನೋಡು ನೋಡು, ಕಣ್ಣು ಕತ್ಕೊಳಪ್ಪ. ಶ್ರುತಿ, ಏನ್ ಮಾಡ್ತಾ ಇದೀಯಾ? ಕಾಣ್ತಿಲ್ಲ ನಿಮಗೆ? ತರಕಾರಿ ಹೆಚ್ಚ್ತಾ ಇದೀನಿ. ಅಲ್ಲ, ಸ್ಕೇಲ್ ಇಟ್ಕೊಂಡ? ಅಲ್ಲ, ಸ್ಕೇಲ್ ಸಾಕ ಇಲ್ಲ ಜಾಮಿಟ್ರಿ ಬಾಕ್ಸ್ ಕೊಟ್ಬಿಡ್ಲ ಮೈಕಮ್ಮ? ಮೈಕ ಏನಿದು ಮೈಕು? ಅದು ಅದ್ರ ಹೆಸರು. ಆಕೆ ಡಬ್ಬಿಂಗ್ ಮಾಡ್ತಾಳಲ್ಲ, ಯಾವಾಗ್ಲೂ ಮೈಕ್ ಮುಂದೆ ನಿಂತ್ಕೊಂಡ ಮಾತಾಡ್ತಾ ಇರ್ತಾಳೆ, ಅದಕ್ಕೆ ಮೈಕಮ್ಮ ಅಂತ ಹೆಸರಿಟ್ಬಿಟ್ಟಿದೀನಿ. ಅದ್ ಬಿಡಿ. ಅಲ್ಲ, ನೀವು ಬಲ್ತೋಗಿರೋ ತರಕಾರಿನ ಅಳತೆ ಮಾಡಿ ಹೆಚ್ಚ್ತಾ ಇದೀನಿ. ಅಲ್ಲ, ಹಚ್ಚೋದಕ್ಕೆ ಹೇಳಿದಾರ ಚುಚ್ಚೋದಕ್ಕೆ ಹೇಳಿದಾರ? ಅಯ್ಯೋ, ಕನ್ಫ್ಯೂಸ್ ಆಗೋಯ್ತಲ್ಲ ನಂಗೆ. ಮೀನವರಿ, ಮೀನವರಿ, ಪ್ಲೀಸ್ ಕಮ್ ಹಿಯರ್. ಶ್ರುತಿ, ಏನಿದು? ಅಯ್ಯೋ, ಅದನ್ನ ಹೇಳ್ತೀನಿ. ಫಸ್ಟ್ ಇದನ್ನ ಹೆಚ್ಚಬೇಕಾ ಚುಚ್ಬೇಕಾ? ಮೊದ್ಲು ಚುಚ್ಬಿಡಿ, ಹೆಚ್ಚಿದ್ರೆ ಚುಚ್ಚಕ್ಕಾಗಲ್ಲ. ಏನ್ ಪೊಲೀಸ್ ಅಪ್ಪ ನೀನು? ಮೊದ್ಲು ಬೋಡಿ ಮಾಡ್ಬಿಡಿ, ಆಮೇಲೆ ಕ್ರಾಪ್ ಕಟಿಂಗ್ ಮಾಡಿ ಅಂದಂಗಿದೆ. ಅಲ್ಲ, ಮತ್ತೆ ಇನ್ನೇನ್ ಸೂರ್ಯ ಅವ್ರೆ, ನಂಗೆ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಅಲ್ಲ ಶ್ರುತಿ ಅವ್ರೆ, ನೀವು ಡಬ್ಬಿಂಗ್ ಮಾತ್ರನಾ ಅಥವಾ ಬೇರೆ ಕೆಲಸ ಏನಾದ್ರು? ಅಯ್ಯೋ, ಸ್ವಲ್ಪ ದಿನ ಅಷ್ಟೇ. ನಾನ್ ರೆಸ್ಟೋರೆಂಟ್ ಓಪನ್ ಮಾಡ್ತಾ ಇದೀನಿ. ಓಹೋ, ಹಾಗಾದ್ರೆ ಆ ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡೋರು ಫುಲ್ ಅದೃಷ್ಟವಂತರೇ ಇರ್ಬೇಕು ನಿಮ್ ಕೈಯಲ್ಲಿ ಊಟ ಮಾಡಕ್ಕೆ. ಅಯ್ಯೋ, ಅಡ್ಗೆ ನಾನ್ ಮಾಡಲ್ಲ, ಅದಕ್ಕೆ ಅಂತ ಶೆಫ್ ಇರ್ತಾರೆ. ರವಿಕ್ಕಿಂತ ಒಳ್ಳೆ ಶೆಫ್. ತುಂಬಾ ಜನಕ್ಕೆ ಜೀವದಾನ ಆದಂಗ ಆಗುತ್ತೆ. ನೀವ್ ಬಿಡಿ, ರೋಹಿಣಿ ಅವ್ರು ಕಟ್ ಮಾಡ್ತಾರೆ. ನಾನಾ? ನನಗ್ ಗೊತ್ತಿಲ್ಲಪ್ಪ. ಅಯ್ಯೋ, ಇದಕ್ಕೇನು ಬರಲ್ಲ. ಮಂಡೆ ಸಿಕ್ಕರೆ ಸಾಕು, ಮುಂಡಾಯ್ಸದ್ ಹೇಗೆ ಅಂತ ಯೋಚನೆ ಮಾಡ್ತಾ ಇರುತ್ತೆ. ಸರಿ, ನಾನ್ ಮಾಡ್ತೀನಿ ಕೊಡಿ. ಫಸ್ಟ್ ನಾನ್ ಏನ್ ತಪ್ಪು ಮಾಡಿದೀನಿ ಅಂತ ಹೇಳಿ ಭೂಮಿ ಅವ್ರೆ. ಒಂದೇ ಅಳತೆಯಲ್ಲಿ ಬೀನ್ಸ್ ಹೆಚ್ಚಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಸ್ಕಿಲ್ ಹಿಡ್ಕೊಂಡಪ್ಪ. ಹೆಂಗಂದಾಗಿ ಕಟ್ ಮಾಡಿ ಅಂತ ಹೇಳಿದ್ರೆ ಹಾಗ್ ಮಾಡ್ಬೇಕು ಅಂದ್ರೆ ಕೈಯಲ್ಲಿ 10 ಹುಳಿಕಾಯಿ ಇಟ್ಕೊಂಡು ಇಳಿಗೆ ಮನೇಲೆ ಹೆಚ್ಚುತ್ತಾ ಹೋಗ್ಬೋದಮ್ಮ. ಅಯ್ಯೋ ಪಾಪ, ಮಗು ಏನು ಮಾಡ್ತಿದ್ಯಪ್ಪ, ಇದಕ್ಕೂ ಮುಗ್ ತುರ್ಸ್ಕೊಂಡ್ ಬರ್ತಿರಲ್ಲ ನೀವು. ಪಾಪ, ಕೋಟ್ಯಾಧಿಪತಿ ಮಗಳು ನೋಡಿ, ಅವಳ ಕೈಯಲ್ಲಿ ಹುರುಳಿಕಾಯಿನ ಹೆಚ್ಚಿಸ್ತಾ ಇದೀನಿ. ಲೊಟ್ಟೆ, ಹಂಗಾದ್ರೆ ಇವತ್ತು ನಮ್ಗೆ ಹೊಟ್ಟೆ ಗತಿ ಇವತ್ತು ನಮ್ಗೆ ಹಣೆ ಬರದಲ್ಲಿ ತಿನ್ನೋ ಭಾಗ್ಯ ಬರ್ದಿಲ್ಲ ಅನ್ಸುತ್ತೆ. ಅಯ್ಯೋ ಯಾಕ ಕೇಳ್ತಿದ್ದೀರಾ? ನಿಮ್ಗೆ ಏನ್ ಬೇಕು ಅಂತ ಹೇಳಿ ಚಿಟ್ಕಿ ಹೊಡೆಯೋದ್ರಲ್ಲಿ ಮಾಡ್ಕೊಟ್ಬಿಡ್ತೀವಿ. ಹೇಗೂ ಕಾರಲ್ಲಿ ಬಂದಿದೆಯಲ್ಲ, ಶಾರದನ ಸುತ್ತಾಡ್ಸ್ಕೊಂಡು ಹಾಗೆ ಅವಳಿಗೇನಾದ್ರು ತಿನ್ಸ್ಕೊಂಡ್ ಬಂದ್ಬಿಡ್ತೀನಿ. ದೊಡ್ಡ ಸಾಹೇಬ್ರೆ, ಹಾಲ್ ಕಾಯಿಸ್ಕೊಡ್ಲಾ ನಾನು? ಸರಿ ಭೂಮಿ, ಅದಾದ್ರೂ ಹೊಟ್ಟೆಗೆ ಹೋಗ್ಲಿ. ಪೊಲೀಸ್ ಅಪ್ಲರೇ, ಅನಿಮಲ್ ಪ್ಲಾನೆಟ್ ನೋಡ್ದಂಗ್ ಆಗ್ತಾ ಇದೆಯಾ ನಮ್ಮ ಮನೆಯವರೆಲ್ಲ ನೋಡಿದ್ಮೇಲೆ? ಸರಿ ಕಣಮ್ಮ, ಏನೋ ಇಂಜಿನಿಯರಿಂಗ್ ಕೆಲಸ ಮಾಡಕ್ ಬಂದಿದ್ಯಾ? ರವಿ, ನೀನು ಒಂದ್ ಸ್ಕೇಲ್ ತಗೊಳಪ್ಪ, ಕತ್ತರಿಸಕ್ಕೆ. ನೋಡಪ್ಪ, ನಾರಿಗೆ ಆಟಕ್ಕಿಲ್ಲ. ಶಾರದಾ, ಶಾರದಾ, ವಾತಾವರಣ ಎಷ್ಟು ಚೆನ್ನಾಗಿದೆ ಅಲ್ಲ? ಇಷ್ಟ ಆಯ್ತಾ? ಇಷ್ಟು ನಿಶಬ್ದತೆ, ಜನರ ಮುಗ್ಧತೆ ಆ ಸಿಟಿಲ್ ಖಂಡಿತ ಸಿಗಲ್ಲ. ಶಾರದಾ, ನೀನ್ ನನ್ನ ಗುರುತು ಹಿಡಿದ್ರೆ ಎಲ್ಲಾ ಜಾಗನ, ಎಲ್ಲಾ ಜನರನ್ನ ಬಿಟ್ಟು ಇಂಥ ಕಡೆ ಬಂದು ಸೆಟ್ಲ್ ಆಗ್ಬಿಡ. ಇನ್ ಎಷ್ಟು ವರ್ಷ ಇರ್ತೀವೋ ಗೊತ್ತಿಲ್ಲ, ಆದ್ರೆ ಇರೋ ಅಷ್ಟು ಜನ ನಾವಿಬ್ರು ಜೊತೆ ಆಗಿರೋಣ. ಏನಂತೀಯ? ಶಾರದಾ, ಶಾರದಾ, ನನ್ನ ನೋಡಿ ನಗ್ತಿದ್ಯಾ? ನನ್ನ ನೋಡಿ ನಗ್ತಿದ್ಯಾ ನೀನು? ಅಕ್ಕ, ಬಾಬಾ, ನೀ ಬೇಗ ಬನ್ನಿ ಇಲ್ಲಿ. ಅಕ್ಕ, ಬೇಗ ಬಾ ಅಕ್ಕ. ಏನಾಯ್ತು? ಏನಾಯ್ತು ಬಾವಾ? ನನ್ ಶಾರದಾ ನನ್ನ ನೋಡಿ ನಗ್ತಾ ಇದ್ದಾಳೆ. ನಾನ್ ಮಾತಾಡ್ತಿದ್ದಕ್ಕೆ ನನ್ನ ನೋಡಿ ನಗ್ತಾ ಇದ್ದಾಳೆ. ನಾನ್ ಮಾತಾಡೋದ್ರೊಳಗೆ ಅರ್ಥ ಆಗ್ತಾ ಇದೆ ಅನ್ಸುತ್ತೆ. ನೋಡಕ್ಕ ಹೇಗ್ ನಗ್ತಾ ಇದ್ದಾಳೆ. ಹಾಗ ಎಂತ ಒಳ್ಳೆ ವಿಷಯ ಹೇಳಿದ್ರಿ ಬಾವ. ವೆರಿ ಗುಡ್, ವೆರಿ ಗುಡ್. ಈ ಊರಿನ ವಿಶೇಷ ಅನ್ಸುತ್ತೆ, ಏನೇನೋ ವಿಚಿತ್ರಗಳು ನಡೀತಿದೆ ಅಲ್ವೇನೋ? ಬರೀ ವಿಚಿತ್ರ ಅಲ್ಲ ಸಂಗೀತ, ಸಂತೋಷ ಕೂಡ. ಈ ಜನ, ಈ ಮನೆ ಒಂಥರ ಸಮಾಧಾನ ಅನ್ಸಿಲ್ವಾ? ನಿಜ, ಅಪ್ಪ ಹೇಳ್ದಾಗೆ ಇಲ್ಲೊಂದ್ ಸಮಾಧಾನ ಅಂತೂ ಸಿಗ್ತದೆ. ನನ್ಗಂತೂ ಈ ಮನೆ ತುಂಬಾ ಇಷ್ಟ ಆಯ್ತು. ಹಾಗೆ ಮೀನವರು ತುಂಬಾ ಒಳ್ಳೆಯವರು. ನನ್ ಪ್ರಕಾರ ಈ ಮನೇಲಿ ಇನ್ನೊಂದ್ 2 ದಿವಸ ಇದ್ರೆ ಈ ಮನೆಯವರೇ ಆಗ್ಬಿಡ್ತೀವಿ ನಾವೆಲ್ಲ. ಅಯ್ಯೋ, 2 ದಿನ ಎಲ್ಲ ಉಳ್ಕೊಳ್ಳೋದ್ ಬೇಡ ಭೂಮಿ, ಸುಮ್ನೆ ಅವ್ರಿಗೆ ಯಾಕೆ ತೊಂದ್ರೆ. ನಾವು ಬೇರೆ ಏನಾದ್ರೂ ಉಳ್ಕೊಳ್ಳೋಣ, ಏನಂತೀರ ಬಾವ? ಇಲ್ಲೆಲ್ಲೋ ಲಾಡ್ಜ್ ರಿಸಾರ್ಟ್ ಇಲ್ಲ ಅಂದ್ರಲ್ಲ, ಇದ್ರೂ ಹೋಗೋದ್ ಬೇಡಪ್ಪ. ಫ್ರೀ ಆಗಿ ಹಾಟ್ಸ್ಪಾಟ್ ಕೊಡದೆ ಇರೋ ಕಾಲದಲ್ಲಿ ಪಿಕ್ನಿಕ್ ಸ್ಪಾಟ್ ತರ ಇರೋ ಈ ಜಾಗದಲ್ಲಿ ಉಳ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಜೊತೆಗೆ ಸೂರ್ಯನ್ ಮನೆಯವ್ರನ್ನ ನೋಡ್ತಿದ್ರೆ ತುಂಬಾ ಸಂತೋಷ ಆಗತ್ತೆ. ಬರೀ ಸಂತೋಷ ಅಲ್ಲ ಕಣೋ, ಹೊಟ್ಟೆ ಕಿಚ್ಚು ಆಗತ್ತೆ. ನಾವೆಲ್ರೂ ಆಕಾಶದಲ್ಲಿರೋ ನಕ್ಷತ್ರಗಳ ತರ. ದೂರದಿಂದ ನೋಡೋರ್ಗೆ ಎಲ್ರೂ ಹತ್ರನೇ ಇದೀವಿ, ಒಂದೇ ಗೂಡಲ್ಲಿ ಇದೀವಿ ಅನ್ಸತ್ತೆ. ಆದ್ರೆ ಒಂದೊಂದ್ ನಕ್ಷತ್ರಕ್ಕೂ ಎಷ್ಟು ಅಂತರ ಇದೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಗೊಂಚಲಲ್ಲಿರೋ ಹಣ್ಗಳಾಗೆ, ಮರದಲ್ಲಿರೋ ತೆಂಗಿನಕಾಯಿಗಳ ಹಾಗೆ ಅಂಡ್ಕೊಂಡು ಹೊಂದ್ಕೊಂಡು ಬದುಕಲ್ವಾ ಸಾರ್ಥಕತೆ. ನಮ್ಮನೇಲೂ ಎಲ್ರು ಯಾಕೆ ಇವ್ರ ತರ ಇರಬಾರ್ದು? ಒಬ್ರನ್ನ ನೋಡಿದ್ರೆ ಒಬ್ರಿಗಾಗಲ್ಲ, ಒಬ್ರು ಚೆನ್ನಾಗಿದ್ರೆ ಅದನ್ನ ಇನ್ನೊಬ್ರು ಸಹಿಸಲ್ಲ.
ಇಂಥ ಗುಣನ ಬಿಟ್ಬಿಡೋಣ ಅಲ್ವಾ? ಯಾರ್ ಸಂಗೀತ ಹಾಗಿರೋದು? ಇಂಥವ್ರೆ ಅಂತ ನಾನ್ ಬೆಟ್ ಮಾಡಿ ತೋರಿಸ್ತಾ ಇಲ್ಲ ದೇವ್ಯಾನಿ. ಆದ್ರೆ ಏನೋ ಒಂದು ಪ್ರತಿದಿನ ಒಂದ್ ಯುದ್ಧ ಮಾಡ್ಕೊಂಡೇ ಬದುಕ್ತಿದೀವಿ ಅಲ್ವಾ? ನಾನ್ ಅದ್ರ ಬಗ್ಗೆ ಹೇಳ್ದೆ ಅಷ್ಟೇ. ಅದೇ ಜೀವನ ತಾಯಿ. ತಗೊಳ್ಳಿ, ಅಡಿಗೆ ಆಗೋವರೆಗೂ ಹಸುವಿಗೆ ಸ್ವಲ್ಪ ಆಧಾರ ಮಾಡ್ಕೊಳ್ಳಿ ಹೊಟ್ಟೆಗೆ. ದಯವಿಟ್ಟು ಕ್ಷಮೆ ಇರ್ಲಿ ನಿಮ್ ಮಾತಿನ ಮಧ್ಯೆ ಬಾಯಿ ಹಾಕ್ತಾ ಇರೋದಕ್ಕೆ. ಅಯ್ಯೋ ರಾಯರೇ, ಹಾಗೆಲ್ಲ ಇಲ್ಲ, ನಾವೆಲ್ಲ ಒಂದೇ ಅಂದ್ಮೇಲೆ ತಪ್ಪೇನಿದೆ ಹೇಳಿ. ನೋಡಿ, ಎಲ್ಲಿವರೆಗೂ ಸಮುದ್ರದ ಅಲೆಗಳಿರುತ್ತೋ ಅಲ್ಲಿವರೆಗೂ ಜೀವನದಲ್ಲಿ ಸಮಸ್ಯೆಗಳಿದ್ದೇ ಇರುತ್ತೆ. ನಮ್ಮನೇಲಿ ಏನು ಸಮಸ್ಯೆಗಳಿಲ್ಲ, ಎಲ್ರು ತುಂಬಾ ಚೆನ್ನಾಗಿದೀವಿ ಅಂತ ನೀವು ಹೇಳ್ತಾ ಇದ್ದೀರಾ. ಆದ್ರೆ ಅಂಗೈಯಲ್ಲಿ ಕರ್ಪೂರ ಹಚ್ಕೊಂಡವನ್ಗೆ ಅನ್ನ ತಿನ್ನೋದು ಎಷ್ಟು ಕಷ್ಟ ಅಂತ ಗೊತ್ತಿರುತ್ತೆ. ಯಾರ ಜೀವನನೂ ಒಂದೇ ತರ ಇರೋದಿಲ್ಲ. ಹಗಲೂರ, ಚಳಿ ಬಿಸಿಲು, ಬಿರು ಬೇಸಿಗೆ, ಅಬ್ಬರದ ಮಳೆ, ಒಬ್ಬಿರುವ ಸಿಡಿಲು. ಈ ಸಿಡಿಲು ಭೂತಾಯಿನೂ ಬಿಟ್ಟಿಲ್ಲ ತಾಯಿ. ಅತ್ಯುನ್ನತಂ ಪದಂ ಪ್ರಾಪ್ತ್ಯ ನೀಚಂ ಪದ್ಧತಿ ನಿಶ್ಚಯಂ ವಿರಾಜಮಾನೋ ಮಧ್ಯಾಹ್ನೆ ಯಾತ್ಸಂಹಿ ದಿವಾಕರಃ ಅಂತ. ಬೆಟ್ಟದ ತುತ್ತ ತುದಿಯನ್ನು ತಲುಪ ಮೇಲೆ ಅವನು ಕೆಳಗಿಳಿಲೇಬೇಕು ತಾಯಿ. ಮಧ್ಯಾಹ್ನದ ಆಕಾಶದಲ್ಲಿ ವಿರಾಜಮಾನವಾಗಿರೋ ಸೂರ್ಯ ಸಂಜೆ ಆದ್ಮೇಲೆ ಮುಳುಗಲೇಬೇಕಲ್ವ? ಹಾಗೆ ಮುಳುಗುವ ಸೂರ್ಯ ಕೂಡ ಶಾಶ್ವತ ಅಲ್ವೇ ಅಲ್ಲ. ಗೆಲುವು, ನೆಮ್ಮದಿ, ಸುಖ, ಸಂತೋಷ ಇದೇ ಅಂತ್ಯ ಅಂತೂ ಖಂಡಿತ ಅಲ್ಲಮ್ಮ. ಮತ್ತೆ ದುಃಖ ಬರುತ್ತೆ, ಮತ್ತೆ ಅಳು ಇರುತ್ತೆ, ನಾಳೆ ಮತ್ತೆ ನಲಿವು ಅನ್ನೋದು ಬಂದೇ ಬರುತ್ತೆ. ಇದನ್ನ ನಂಬಿ ಬದುಕೋದೇ ಬದುಕು. ಆದ್ರೂ ನಿಮ್ಮಲ್ಲಿರೋ ಅನ್ಯೋನ್ಯತೆ ನಮ್ಮಲ್ಲಿ ಇದ್ದಾರೆ. ಈಗ ಎಷ್ಟೋ ವಿಷಯಕ್ಕೆ ನಾನು ಅಣ್ಣ ನಡಿಯೇ ಎಷ್ಟೆಲ್ಲ ಜಗಳಾಡಿದೀವಿ ಗೊತ್ತಾ? ಎಷ್ಟೋ ಸಲ ತಿಂಗಳಂಗಟ್ಲೆ ಮಾತುಕತೆ ಬಿಟ್ಟು ಮನಸ್ಸಲ್ಲೇ ಯುದ್ಧ ಆಡ್ತೀವಿ. ನಮ್ಮ ಅಕ್ಕ ಹೇಳಿದಾಗೆ ನಾವೆಲ್ಲ ಆಕಾಶದಲ್ಲಿರೋ ನಕ್ಷತ್ರಗಳು. ನೋಡೋರ್ ಕಣ್ಗೆ ಒಂದೇ ಮನೇಲಿ ವಾಸ, ಆದ್ರೆ ವಾಸ್ತವನೇ ಬೇರೆ. ನೀವೇನು ಅಂದ್ಕೊಳ್ದಿದ್ರೆ ಒಂದ್ ಮಾತು ಹೇಳಿರಾಯ್ರೆ. ಎಲ್ಲೆಲ್ಲೋ ಚದುರು ಹೋಗಿರೋ ಇರುವೆಗಳು ಒಂದ್ ಸಕ್ಕರೆ ತುಂಬ್ಕೊಂಡ ತಕ್ಷಣ ಎಲ್ಲ ಒಟ್ಟಾಗಿ ಸಾಲಾಗಿ ಬರುತ್ತವೆ. ಇಲ್ಲಿ ಸಕ್ಕರೆ ಅಂದ್ರೆ ಯಾವ್ದು ವಿಚಾರ? ಏನಪ್ಪಾ ಅಜಿತ್, ಮದುವೆ ಆಗಿ ಎಷ್ಟು ವರ್ಷ ಆಯ್ತಪ್ಪ? 1 ವರ್ಷ ಅಂಕಲ್. ಮನೆಗೆ ಒಂದ್ ಪುಟಾಣಿ ಅಜಿತನ್ ಕರ್ಕೊಂಡ್ ಬಂದ್ಬಿಟ್ಟು ನಿಮ್ಮೆಲ್ಲರ ನಗುಗೆ ಆ ಮಗು ಕಾರಣ ಆಗುತ್ತೆ. ಮನಸ್ಸುಗಳು ದೂರ ಆಗ್ತವೆ. ಏನ್ ಹೇಳ್ತೀಯ ತಾಯಿ ಭೂಮಿ? ಅಂಕಲ್, ಅದು ಅದು ಇಲ್ಲ, ಇದು ಇಲ್ಲ. ಗಂಡ ಹೆಂಡತಿ ಮನಸ್ಸು ಮಾಡ್ಬೇಕಷ್ಟೇ. ಯೋಚನೆ ಮಾಡಿ ತೀರ್ಮಾನ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಅಡಿಗೆ ವ್ಯವಸ್ಥೆ ಏನಾಯ್ತು ಅಂತ ನೋಡ್ತೀನಿ. ನೀ ತಿಂತಾರಿಯಪ್ಪ, ಬೇಗ ಬಂದೆ. ಬಂದ್ ರಾಯರು ಕರೆಕ್ಟ್ ಆಗಿ ಹೇಳಿದ್ರು ಸಂಗೀತ. ಪ್ರತಿ ತಂದೆ ತಾಯಿಗಳಿಗೂ ಆಸೆ ಇರುತ್ತೆ, ಮಕ್ಕಳನ್ನ ಎತ್ತಾಡ್ಸಿದ ಕೈಗಳು ಸೋತ್ ಹೋಗೋದ್ಕಿಂತ ಮುಂಚೆ ಮೊಮ್ಮಕ್ಕಳನ್ನ ಆಡಿಸ್ಬೇಕು ಅಂತ. ಮಕ್ಳಾದವರು ಅದನ್ನ ಅರ್ಥ ಮಾಡ್ಕೋಬೇಕು ಅಷ್ಟೇ. ಸೋಯ, ಅಲ್ಲಿ ತೆಂಗಿನ ತೋಟ ನಮ್ದೆ. ಇವಾಗ ಇಲ್ಲಿ ಫುಲ್ ಕ್ಲಿಯರ್ ಮಾಡಿಸ್ಬಿಟ್ಟು ಇಲ್ಲಿ ಅಡಿಕೆ ಮತ್ತೆ ಮೆಣಸು ಬೆಳೆಸ್ಬೇಕು ಅಂತಿದೀವಿ. ಇದಿಷ್ಟು ನಮ್ಮ ಅಪ್ಪಂದೆ. ಅಷ್ಟೇ ಅಲ್ಲ ಪೊಲೀಸಪ್ಪ, ಒಂದ್ 20 ವರ್ಷದ ಮುಂಚೆ ಎಮ್ಮೆ ವೆಂಕಟಮ್ಮ ಅಂತ ಮೊದಲನೇ ಬೀದಿ 2ನೇ ಮನೆ 3ನೇ ಫ್ಲೋರ್ ಅಲ್ಲಿ ಇದ್ರು. ನೈಸ್. ಈ ಊರಲ್ಲಿ 20 ವರ್ಷದ ಹಿಂದೆನೆ ಎಮ್ಮೆ ಮಾಡ್ಕೊಂಡಿದ್ರ? ಎಮ್ಮೆ ಮಾಡ್ಕೊಂಡಿದ್ರಲ್ಲಪ್ಪ, ಎಮ್ಮೆ ನೋಡ್ಕೊಳ್ಳೋದು. ಓ, ಎಮ್ಮೆನಾ? ಆ ಎಮ್ಮೆನೆ. ಭೂಮಿಯವರೇ, ಅದು ಸ್ವಲ್ಪ ತಿರುಗಿಸ್ತಾರಿ, ನಾನು ಹೋಗಿ ಒಂದ್ ರೌಂಡ್ ಜ್ಯೂಸ್ ಕೊಟ್ಬಿಟ್ಟು ಬರ್ತೇನೆ. ಆ ಎಮ್ಮಂಗೆ ಒಬ್ನು ಗಂಡ ಇದ್ದ. ಆ ವೈನ್ ಹೆಸರು ಜಡೇಶ ಅಂತ. ಜಡೇಶ ಅಂತಾನೆ. ತಲೆ ಮೇಲೆ ಏನು ಇರ್ತಿರ್ಲಿಲ್ಲ, ಆದ್ರೆ ಎದೆ ಮೇಲೆ ಈ ತಗ್ಲ ಕೂದ್ಲು ಪಾಚಿ ಕ್ಲಿಪ್ ಹಾಕೊಂಡು ಓಡಾಡುವ. ನೀವೇ ಹೇಳಿ, ಎಂಕಮ್ಮಿ ಆ ಎಮ್ಮೆ ಎಂಕಮ್ಮ ಅವನ ಜೊತೆ ಜೀವನ ಮಾಡೋದು. ಅದಕ್ಕೆ ವಿಜ್ಞಾನ ಟೀಚರ್ ಜೊತೆ ಊರ್ ಬಿಟ್ಟು ಹೋದವಳು ಗಣಿತ ಟೀಚರ್ ಜೊತೆ ವಾಪಸ್ ಬಂದು. ಅವಾಗ ಇನ್ನೂ ನನ್ ಚಿಕ್ಕ ಹುಡುಗ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ. ಆದ್ರೂ ಹೆವಿ ಮನೋರಂಜನೆ ನಮ್ಗ. ಒಂದ್ಸತಿ ಹೋಗ್ಬಿಟ್ಟು ಎದೆ ಮೇಲೆ ಕೂದಲಿಕ್ಕೆ ಹಾಕ್ಬಿಟ್ಟಿದ್ದೆ ನಾನು. ನೀನ್ ಇದೇ ಊರಲ್ಲ ಓದಿದ್ದು? ಊನಣ್ಣ. ನಿನ್ನ ಅಣ್ಣ ತಮ್ಮಂದ್ರು ಆ ಕಡೆಗಿದೆ ನೋಡಿ. ಅವನು 5 ಡಿಗ್ರಿ, ಅವ್ನು ಬಸವನಗುಡಿನಲ್ಲಿ ಓದಿದ್ದು. ಇವನು ನನ್ನ ತಮ್ಮ ರವಿಗಾನು, ಅವನು ಅಡ್ಗೆ ಮಾಡೋದನ್ನ ಕಲ್ತ್ಕೊಂಡು ಬಾಂಬೆ, ಹೈದರಾಬಾದ್ ಜಲಗಳ ತಿರುಗಾಡ್ತದ. ಅಲ್ಲಪ್ಪ ಸೂರ್ಯ, ನೀನೊಬ್ಬ ಮಾತ್ರ ಯಾಕೆ ಇಲ್ಲೇ ಓದಿರೋದು? ಅಯ್ಯೋ ಅದೇನೋ ಬಿಡಿಪ, ಯಾಕೆ ಸುಮ್ನೆ ಅದಲ್ಲ ಇವಾಗ. ಮೀನಾ ಬಾರಿ ಇಲ್ಲಿ ಕುತ್ಕೋ, ಜ್ಯೂಸ್ ಕುಡಿ. ನೀ ಕುಡೀರಿ, ನನ್ ಕೆಲ್ಸ ಇದೆ. ಕೆಲ್ಸ ಮಾಡ್ತಿರೋರು ಕುಡಿಬೇಕು. ಬಾರಿ ಕುಕ್ಕರ್ ಬಡಿ ಇಲ್ಲಿ. ಸೂರ್ಯ ಹೆಂಡತಿನ ತುಂಬಾನೇ ಪ್ರೀತಿಸ್ತೆ ಅನ್ಸುತ್ತೆ. ಪ್ರೀತಿಸದ ಪೂಜಿಸ್ತೀವಿ ಸರ್. ನಾವು ಒಂದ್ ರೀತಿ ಅರ್ಧನಾರೀಶ್ವರರು. ಇವಳು ಬಂದಾಗಿಂದ ನಮ್ಮ ಬಾಳ್ವೆ. ಮೀನಾ ಬಾರಿ ಇಲ್ಲಿ ಕುತ್ಕೋ, ಜ್ಯೂಸ್ ಕುಡಿ. ನೀ ಕುಡೀರಿ, ನನ್ ಕೆಲ್ಸ ಇದೆ. ಕೆಲ್ಸ ಮಾಡ್ತಿರೋರು ಕುಡಿಬೇಕು. ಬಾರಿ ಕುಕ್ಕರ್ ಬಡಿ ಇಲ್ಲಿ. ಸೂರ್ಯ ಹೆಂಡತಿನ ತುಂಬಾನೇ ಪ್ರೀತಿಸ್ತೆ ಅನ್ಸುತ್ತೆ. ಪ್ರೀತಿಸದ ಪೂಜಿಸ್ತೀವಿ ಸರ್. ನಾವು ಒಂದ್ ರೀತಿ ಅರ್ಧನಾರೀಶ್ವರರು. ಇವಳು ಬಂದಾಗಿಂದ ನಮ್ಮ ಬಾಳ್ವೆ ರಸಬಾಳೆ ತರ ಆಗೋಗಿದೆ ಸರ್. ಸಾಯೋವರೆಗೂ ಸಾಸಿವೆ ಕಾಳಷ್ಟು ಇವಳನ್ನ ದೂರ ಮಾಡ್ಕೊಡಲ್ಲ ಸರ್. ತುಂಬಾ ಮಾತಾಡ್ಬೇಡಿ ನೀವು. ಮೀನಾ, ನೀನ್ ಇಲ್ದೇ ಇರೋ ಜೀವನ ಅಂಕಲ್ ಇಲ್ದೇ ಇರೋ ಗಣಿತದ ಪುಸ್ತಕ ತರ. ಭೂಮಿ, ಹಾ ಸಾಹೇಬ್ರೆ, ಯಾಕೆ ಇಷ್ಟೊಂದು ಕಷ್ಟ ಪಡ್ತಿದ್ಯಾ? ಇದು ಕಷ್ಟ ಏನಿದೆ ಸಾಹೇಬ್ರೆ, ನನ್ಗಿದೆಲ್ಲ ಅಭ್ಯಾಸ ಇದೆ. ಬರ್ತೀನಿ. ಯಾಕೆ ಸಾಹೇಬ್ರೆ, ಏನಾಯ್ತು? ಏನು ಇಲ್ಲ. ಈ ಅಭ್ಯಾಸಗಳೆಲ್ಲ ತಪ್ಪೋಗಿತ್ತು.
ಆದ್ರೆ ಮತ್ತೆ ನಾನು ಹೀಗೆ ಬದುಕ್ಬೇಕಲ್ವಾ? ಕೆಲವೇ ದಿನ ಸಾಹೇಬ್ರೆ. ಪ್ರೀತಿ ಪ್ರೇಮಕ್ಕೆ ನಾನು ಟೀ ಕಾಯಿಸೋ ಹುಡುಗಿ, ನೀವು ಮೂರನೇ ಕಾಯೋ ದೇವ್ರು. ಒಂದೇ ಕೋಣೆಯಲ್ಲಿದ್ದವ್ರು ನಾವು ಮುಂದೆ ಒಂದೇ ಮನೇಲೂ ಇರಕ್ಕಾಗಲ್ಲ. ಥ್ಯಾಂಕ್ಸ್. 1 ವರ್ಷದಲ್ಲಿ 1 ಜನ್ಮಕ್ಕಾಗುವಷ್ಟು ನೆನಪುಗಳನ್ನ ಕೊಟ್ಟಿರೋದಕ್ಕೆ. ನಾನ್ ಕೊಟ್ಟಿದ್ದಕ್ಕಿಂತ ನೀನ್ ಬಿಟ್ಕೊಟ್ಟಿದ್ದ ದೊಡ್ಡದು ಭೂಮಿ. ನಿನ್ ಸಂತೋಷನೆಲ್ಲ ತ್ಯಾಗ ಮಾಡಿ ನೀನು ನನ್ ಜೊತೆ ಸಂತೋಷ ಸಾಹೇಬ್ರೆ, ನಾನು ಒಬ್ಳೇ ಇದ್ದಿದ್ರೆ ಅದ್ ಎಷ್ಟ್ ಚೆನ್ನಾಗಿರ್ತಿದ್ನೋ ಏನೋ. ಆದ್ರೆ ನಿನ್ ಜೊತೆ ತುಂಬಾ ಸಂತೋಷವಾಗಿದ್ದೆ. ನಾನ್ ನಿಮ್ಮನ್ನ ನಂಬಿ ಕೊಟ್ಟಿದ್ದು ಈ ಕೊರಳು ಒಂದನ್ನೇ. ನೀವು ಏನ್ ನಿನಗೆ ಅಂತ ನಾನು ಏನ್ ಮಾಡಿದೀನಿ ಭೂಮಿ? ಈ ಭೂಮಿ ಮರುಭೂಮಿ ತರ ಇದ್ಲು. ತಂದೆ ತಾಯಿಯಿಂದ ದೂರ ಆಗಿದ್ ನನಗೆ ಅಪ್ಪ ಅಮ್ಮ ಅಜ್ಜಿ ಮಾವ ಒಂದು ಬಳಗ ಇವ್ರು ಎಲ್ಲ ಕೊಟ್ಬಿಟ್ರಿ. ಬೀದಿಲಿ ಇರ್ಬೇಕಾದವಳಿಗೆ ಆಸರೆ ಆದ್ರಿ. ಇಲ್ಲಿ ಕರ್ಕೊಂಡೋಗಿ ಆಸರೆ ಕೊಟ್ರಿ. ನೋವನ್ನ ಮರೆಸಿ ಆನಂದ ಕೊಟ್ರಿ. ಭೂಕಂಪ ಆಗಿದ್ ಮನಸ್ಥಿತಿಗೆ ಅನುಕಂಪ ಕೊಟ್ರಿ. ಹಸಿವಾದಾಗ ಈ ತುಪ್ಪ ಕೊಟ್ರಿ. ಸುರಿಯೋ ಮಳೆನೇ ಇರ್ಲಿ, ಉರಿಯೋ ಬೇಸಿಗೆನೇ ಇರ್ಲಿ, ನೀವ್ ನನಗೆ ಹೆರಡ್ ಕೊಟ್ರಿ. ನನಗ್ ಯಾರೇ ಎದುರಾಳಿ ಆದ್ರೂ ನೀವ್ ಅವ್ರ ಮುಂದೆ ಬಿರುಗಾಳಿಯಾಗಿ ನಿಂತ್ರಿ. ಈ ಬಾಡ್ಗೆ ಹೆಂಡತಿಗೋಸ್ಕರ ಸ್ವಂತದವ್ರನ್ನೆಲ್ಲ ಎದುರು ಹಾಕೊಂಡ್ರಿ. ಅದ್ ಎಷ್ಟೋ ಸಂದರ್ಭದಲ್ಲಿ ನಾನ್ ನಿಮ್ಗೆ ಹೊರೆ ಆದೆ. ಆದ್ರೆ ಪ್ರತಿ ಕ್ಷಣನೂ ನೀವ್ ನನ್ಗೆ ಉಡುಗೊರೆ ಆಗೇ ಇದ್ಬಿಟ್ರಿ. ನಮ್ ಮಧ್ಯೆ ಇದ್ದಿದ್ದು ಅನುಬಂಧ ಅಲ್ಲ ಸಾಹೇಬ್ರೆ, ಋಣಾನುಬಂಧ. ಆ ಅನುಬಂಧದ ಅಂಗಿ ಕಳಚಿ ನೆಲ ಕಚ್ಚೋದಕ್ ಉಳ್ಕೊಂಡಿರೋದು ಇನ್ನು 4 ಗುಂಡಿ ಸಾಹೇಬ್ರೆ. ನಿಮ್ಮನ್ನೊಂದ್ ಪ್ರಶ್ನೆ ಕೇಳಲಾ? ಇನ್ 4 ದಿನ ಆದ್ರೆ ಹೇಳ್ದೆ ಕೇಳ್ದೆ ನಿಮ್ ಮನೆ ಬಿಟ್ಟು ಹೋಗ್ಬಿಡ್ಬೋದು ನಾನು. ಆದ್ರೆ ನಿಮ್ ಮನೇಲಿರೋರ್ಗೆ ನೀವ್ ಏನ್ ಉತ್ತರ ಕೊಡ್ತೀರಾ ಸಾಹೇಬ್ರೆ? ಹೇಳ್ದೇನೆ ಹೋಗ್ಬಿಡ್ತೀಯ ಭೂಮಿ. ಹೇಳೋ ಧೈರ್ಯ ಬರ್ಬೇಕಲ್ವಾ? ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ ಅತ್ತೆ. ಬಿಟ್ಟು ಹೋಗ್ತೀನಿ ಅಂತ ಹೇಗೆ ಹೇಳ್ಕೊಳ್ಳಿ ನಾನು? ಯಾಕೆ ನಗು? ಏನಿದೆ, ಯಾವತ್ತೂ ಓದಿದ ಸಾಲುಗಳು ಸಾಲದ ರೂಪದಲ್ಲಿ ಕಣ್ಮುಂದೆ ಬಂದಿದ್ವು. ಏನದು? ಬಿಡಿಸಿ ಬಿಡು ಸಾಕು, ಅದರದೇ ಅಂಟಿರುವ ಆಧಾರಗಳ ಬಿಸಾಡಿ ಬಿಡು ಸಾಕು, ಅದರಲ್ಲಿ ಬಚ್ಚಿಟ್ಟುಕೊಂಡಿರುವ ಮಾತುಗಳ. ಏಕೆ ಗೆಳತಿ ಹೇಳದಿ ಸಾಕು ಸಾಕೆನಿಸುವ ಈ ಮವ ಬಿಟ್ಟು ಹೋಗುವ ಮುನ್ನ ಹೇಳಿ ಹೋಗು ಕಾರ್. ಎಷ್ಟು ಚೆನ್ನಾಗಿದೆ. ಹೇಗಾಯ್ತಿದೆಲ್ಲ? ಹೊಡೆದ್ಬಿಟ್ರು. ಯಾರು ಓದಿದ್ಯೋ ಅವನ ಹೆಸರು?